ರುಚಿಯಾದ ಸುಲಭವಾದ ಸಿಂಪಲ್ಲಾಗಿ ಮಾಡ್ಕೋಬೋದಾದಂತಹ ಈಗ ಟ್ರೆಂಡಿಂಗಲ್ಲಿರುವಂತಹ ಈರುಳ್ಳಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾನೀಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಧನಿಯಾನ ಹುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಹಿಡಿಯಷ್ಟು ಕಡಲೆ ಬೀಜ, ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೋಬೇಕು. ಈಗ ಒಂದು 4 ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊತಾ ಇದ್ದೀನಿ. ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನಿಮ್ಮ ಪ್ರಕಾರ ಹಾಕ್ಕೋಬೇಕು. ಒಂದು 3 ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು 1/4 ನಿಂಬೆ ಗಾತ್ರಗಿನ್ನ ಕಡಿಮೆ ಹುಣಸೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸೂಪರಾದ ಈರುಳ್ಳಿ ಚಟ್ನಿ ಅಂತೂ ರೆಡಿ ಆಗುತ್ತೆ ನೋಡಿ. ಇದು ತುಂಬ ಟೈಮು ಹಿಡಿಯಲ್ಲ, ಒಂದು 10 ನಿಮಿಷದಲ್ಲಿ ಬೇಗ ರೆಡಿ ಮಾಡ್ಕೋಬೋದು ಈ ಚಟ್ನಿನ. ಇದು ಚಪಾತಿಗೆ, ರೋಟಿಗೆ ತುಂಬಾ ಅದ್ಭುತವಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ನಾನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಅನ್ನಕ್ಕೆ ಕಲಿಸ್ಕೋಬೇಕಾದ್ರೆ ಮಾತ್ರ ಹಾಕ್ಕೊಳ್ಳಿ. ರೊಟ್ಟಿಗೆಲ್ಲ ತಿನ್ನಬೇಕಾದ್ರೆ ಉದ್ದಿನಬೇಳೆ, ಕಡಲೆಬೇಳೆ ಏನೋ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟನ್ನು ಹಾಕ್ಕೊಂಡು ನೋಡಿ ಈ ಥರ ಚಟ್ನಿನ ರೆಡಿ ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ಅನ್ನಕ್ಕಿಂತ ಜಾಸ್ತಿ ಚಟ್ನಿನೇ ತಿಂತೀವಿ, ಅಷ್ಟು ರುಚಿಯಾಗಿ ಮಾಡ್ಕೋಬೋದು. ನೀವು ರೊಟ್ಟಿಗೆ ಚಟ್ನಿ ಮಾಡ್ಕೋಬೇಕು ಅಂದರೆ ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆನ ಹಾಕ್ಕೊಳಕ್ಕೆ ಹೋಗಬೇಡಿ. ತುಂಬ ರುಚಿಯಾಗಿ ಮಾಡ್ಕೋಬೋದು, ಬೇಗನೂ ರೆಡಿ ಆಗುತ್ತೆ ನೋಡಿ. ಸೂಪರಾದ ಈರುಳ್ಳಿ ಚಟ್ನಿ ಈಗ